ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದು ಸಂಕೇಶ್ವರ ಪಟ್ಟಣದಲ್ಲಿ ಹೆಲ್ಮೆಟ್ ಜಾಗೃತಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಹಾಗೂ ವಾಹನವನ್ನು ಚಲಾಯಿಸುವ ಕುರಿತು ನಿಯಮಗಳ ಪಾಲನೆ ಕುರಿತು ಇಂದು ಜಾಗೃತಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಬೈಕ್ ರ್ಯಾಲಿಗೆ ಶ್ರೀ ರಾಜನನ್ ಸಂಕಣ್ಣವರ್, ಸೀನಿಯರ್ ಸಿವಿಲ್ ಜಡ್ಜ್ ಹುಕ್ಕೇರಿ ಮತ್ತು ಶ್ರೀ ನೇಮಿನಾಥ್ ದೇಸಾಯಿ, PRL ಸಿವಿಲ್ ಜಡ್ಜ್ ಆ್ಯಂಡ್ JMFC ಕೋರ್ಟ್ ಸಂಕೇಶ್ವರ್ ಇವರು ಹಸಿರು ನಿಶಾನೆ ತೋರಿಸಿ ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕೋರ್ಟ್ ಹತ್ತಿರ ನ್ಯಾಯಾಧೀಶರಿಂದ ಹಸಿರು ನಿಶಾನೆ ತೋರಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಕೋರ್ಟ್ದಿಂದ ಹಳೆ PB ರೋಡ್, ಯೂನಿಯನ್ ಬ್ಯಾಂಕ್ ರೋಡ್, ಆಜಾದ್ ರೋಡ್, ಸುಭಾಷ್ ರೋಡ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಪೋಸ್ಟ್ ರೋಡ್, ಚೆನ್ನಮ್ಮ ಸರ್ಕಲ್, ಲಿಂಕ್ ರೋಡ್, ಬಸವೇಶ್ವರ ಸರ್ಕಲ್, ಶಿವಾಜಿ ಸರ್ಕಲ್ ಬಸ್ ನಿಲ್ದಾಣ ಮಾರ್ಗವಾಗಿ ಕೋರ್ಟ್ ಹತ್ತಿರ ಮುಕ್ತಾಯಗೊಂಡಿತ್ತು. ಈ ಒಂದು ಬೈಕ್ ರ್ಯಾಲಿಯಲ್ಲಿ ವಿಶೇಷವಾಗಿ ಬಾರ್ ಅಸೋಸಿಯೇಷನ್ದ PY ಗಸ್ತಿ, ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ ಸಂಕೇಶ್ವರ್, SR ಪಾಟೀಲ್ ಸೆಕ್ರೆಟರಿ ಬಾರ್ ಅಸೋಸಿಯೇಷನ್ ಸಂಕೇಶ್ವರ್, PS ಗಡ್ಕರಿ ವೈಸ್ ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ ಸಂಕೇಶ್ವರ್ ಮತ್ತು ಸಂಕೇಶ್ವರದ ದಕ್ಷ CPI ಆದಂಥ SM ಔಜಿ ಸರ್ ಮತ್ತು ಪೊಲೀಸ್ ಸಿಬ್ಬಂದಿಯವರು ಹಾಗೂ ನ್ಯಾಯವಾದಿಗಳ ಸಂಘದ ಸದಸ್ಯರು ಈ ಒಂದು ಹೆಲ್ಮೆಟ್ ಜಾಗೃತಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ರಾಷ್ಟ್ರೀಯ ರಸ್ತಾ ಸುರಕ್ಷತಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ಇವತ್ತಿನ ದಿನ ತಮ್ಮೆಲ್ಲರೂ ಹೇಳುವುದೇನೆಂದರೆ, ಎಲ್ಲರೂ ಸಹ ಯಾರು ವಾಹನವನ್ನು ಹೊಂದಿದ್ದೀರಿ 18 ವರ್ಷದ ಮೇಲ್ಪಟ್ಟಿರುವಂಥ ವ್ಯಕ್ತಿಗಳು ವಾಹನವನ್ನು ಮಾತ್ರ ಓಡಿಸಬೇಕು. ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು. ಅದೇ ರೀತಿ ಗಾಡಿಗೆ ಸಂಬಂಧಪಟ್ಟಂತಹ ವಾಹನಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಹೊಂದಿರಬೇಕು. ವಿಮಾ ಪಾಲಿಸಿಯನ್ನು ಹೊಂದಿರಬೇಕು. ಹಾಗೂ ಯಾರೂ ಸಹ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ಈ ರೀತಿ ಇದೆಲ್ಲವುಗಳನ್ನು ಪಾಲಿಸುವುದರಿಂದ ಮಾನವ ಜೀವನವನ್ನು ಕಾಪಾಡಿದ ಹಾಗಾಗುತ್ತೆ ಮತ್ತು ಈ ನಮ್ಮ ಒಂದು ಸಮಾಜದಲ್ಲಿ ಸುಸ್ಥಿತಿಯನ್ನು ಕಾಪಾಡಿದಂತಾಗುತ್ತೆ. ಅದರಿಂದ ಎಲ್ಲರಿಗೂ ಸಹ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ಎಲ್ಲರೂ ಸಹ ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಚಾಲನಾ ಪರವಾನಗಿಯನ್ನು ಹೊಂದಿರಿ. ವಾಹನಗಳಿಗೆ ಸಂಬಂಧಿಸಿದಂಥ ದಾಖಲೆಗಳನ್ನು ತಮ್ಮ ಹೆಸರಿಗೆ ಹೊಂದಿರಿ ಹಾಗೂ ವಿಮಾ ಪಾಲಿಸಿಯನ್ನು ಹೊಂದಿರಿ. ಸುರಕ್ಷಿತವಾಗಿ ರಸ್ತೆಗಳ ನಿಯಮಗಳನ್ನು ಪಾಲಿಸಿರಿ. ಇವೆಲ್ಲವನ್ನು ಪಾಲಿಸುವುದರೊಂದಿಗೆ ಪೊಲೀಸರಿಗೂ ಸಹ ಸಹಕಾರ ನೀಡಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ವಿನಿಸ್ಕೊಳ್ತೀನಿ. ಈ ದಿನ ನಾವು ಸಂಚಾರ ಸುರಕ್ಷಾ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ನಮ್ಮ ಕಾನೂನು ಸೇವಾ ಸಂಘದಿಂದ ವಕೀಲ ಸಂಘ ಹಾಗೂ ಪೊಲೀಸರ ಸಹಯೋಗದಲ್ಲಿ ಎಲ್ಲರಿಗೂ ರಸ್ತೆಯ ಸಂಚಾರದ ಸುರಕ್ಷತೆಗೋಸ್ಕರ ನಾವು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಾವು ನೋಡಿದಾಗೆ ನಮ್ಮ ಕೇಸ್ಗಳಲ್ಲಿ 30% ಆಕ್ಸಿಡೆಂಟ್ ಪ್ರಕರಣಗಳೇ ಇದ್ದಾವೆ. ಅದರಲ್ಲಿ ನಾವು ನೋಡೋದೇನೆಂದರೆ, ವಿಮೆ ಇಲ್ಲದೆ ಗಾಡಿ ಓಡಿಸೋದು, 3 ಜನ 2 ವೀಲರ್ಗಳಲ್ಲಿ ಹೋಗ್ತೀರಾ. ಅದ್ರ 2 ವೀಲರ್ಗಳಲ್ಲಿ ಬರೀ ಇಬ್ಬರೇ ಹೋಗಬೇಕು, 10 ಜಾಸ್ತಿ ಜನ ಹೋಗಬಾರ್ದು. ಮತ್ತು ಇಂಪಾರ್ಟೆಂಟ್ ಅಂದರೆ ಎಮಿಷನ್, ನಮ್ಮ ವಾಯು ಮಾಲಿನ್ಯ ಭಾಳ ಆಗ್ತದೆ. ಯಾವ್ಯಾವ ಗಾಡಿಗಳಿದ್ದಾವೆ ಅವಕ್ಕೆಲ್ಲ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಮತ್ತು ಬೈಕ್ ಓಡಿಸುವಾಗ, ಕಾರು ಓಡಿಸುವಾಗ ಮೊಬೈಲ್ ಬಳಕೆ ಮಾಡಬಾರ್ದು. ಅದರಿಂದ ಆಕ್ಸಿಡೆಂಟ್ ಆಗ್ತದೆ. ಏನು 1 ನಿಮಿಷದಲ್ಲಿ ಅಂತಲ್ಲ, ಏನಾಗ್ತದೆ ಮೊಬೈಲ್ ಅಂತ ಅನ್ಕೋಬೋದು, ಆದರೆ ಅದರಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಆದ್ದರಿಂದ ತಾವೆಲ್ಲರೂ ರಸ್ತೆ ಸುರಕ್ಷೆಯನ್ನು ಸರಿಯಾಗಿ ಪಾಲಿಸಬೇಕು, ಕರೆಕ್ಟಾಗಿ ಇದು ಮಾಡಿ. ಥ್ಯಾಂಕ್ ಯು ಸರ್. ಗಾಡಿ ಮುಂತವ್ರು ಸರ್ ಫ್ಲಾಗ್ ಹಾಂ Yes, sir.
ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಪೊಲೀಸ್ ಇಲಾಖೆ ಹಾಂ ಸರ್ ಹೋಗಿ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಪೊಲೀಸ್ ಇಲಾಖೆ ಹಾಂ ಸರ್ ಹೋಗಿ